ಬೀದರ್ನ ವಿದ್ಯಾರ್ಥಿ ನಿಲಯದಲ್ಲಿ ವಿಚಿತ್ರ ಘಟನೆ ನಡೆದಿದೆ. ನಿಗೂಢ ಆಕೃತಿಯನ್ನ ಕಂಡು ವಿದ್ಯಾರ್ಥಿನಿಯರು ಬೆಚ್ಚಿಬಿದ್ದಿದ್ದಾರೆ. ಚಿಟಗುಪ್ಪ ಪಟ್ಟಣದ ವಸತಿ ನಿಲಯದಲ್ಲಿ ನಡೆದಂತಹ ವಿಚಿತ್ರ ಘಟನೆ ಇದು. ಬೀದರ್ನಲ್ಲಿರುವಂತಹ ವಿದ್ಯಾರ್ಥಿ ನಿಲಯದಲ್ಲಿ ನಡೆದಂತಹ ಘಟನೆ. ನಿಗೂಢ ಆಕೃತಿಯನ್ನ ಕಂಡು ವಿದ್ಯಾರ್ಥಿನಿಯರು ಬೆಚ್ಚಿಬಿದ್ದಿದ್ದಾರೆ. ವಸತಿ ನಿಲಯ ಚಿಟಗುಪ್ಪ ಪಟ್ಟಣದಲ್ಲಿರುವಂತಹ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ನಡೆದಿದೆ ಘಟನೆ. ಕೂಗಾಡುತ್ತಾ ಓಡೋಡಿ ಬಂದಿದ್ದಾರೆ ವಿದ್ಯಾರ್ಥಿನಿಯರು. ಹೆದರು ಬಿಟ್ಟಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ. ರಾತ್ರಿ ಮಲಗಿದಾಗ ಬೀಳ್ತೀವಿ ಅಂತೆ ಕೆಟ್ಟ ಕೆಟ್ಟ ಕನಸುಗಳು ಎಲ್ಲ ವಿದ್ಯಾರ್ಥಿನಿಯರಿಗೆ. ನೇಣು ಹಾಕಿಕೊಳ್ಳಬೇಕು ಅನ್ನೋ ಕನಸು ಬೀಳ್ತಾ ಇದೆ ಅಂತೆ ವಿದ್ಯಾರ್ಥಿನಿಯರಿಗೆ. ಚಿತ್ರ ಇದು. ಇದರಿಂದ ಭಯಭೀತರಾಗ್ತಾ ಇದ್ದಾರೆ ಹಾಸ್ಟೆಲ್ನಲ್ಲಿರುವಂತಹ ವಿದ್ಯಾರ್ಥಿನಿಯರು. ಯಾಕೆ ಹೀಗಾಗ್ತಾ ಇದೆ? ಒಬ್ಬರಿಗೇನಾದರೂ ಆದರೆ ಓಕೆ, ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ ಕೂಡ ಈ ರೀತಿಯಾಗಿ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇವೆ ಅನ್ನುವಂಥ ವಿಚಾರ ನಿಜಕ್ಕೂ ಕೂಡ ಆಶ್ಚರ್ಯಕರವಾದಂಥದ್ದಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಹಾಸ್ಟೆಲ್ನಲ್ಲಿ ಈ ವಿಚಿತ್ರ ಘಟನೆ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿನಿಯರಿಗೆ ಸ್ಥಳೀಯರು ಅಧಿಕಾರಿಗಳು ಧೈರ್ಯ ಹೇಳ್ತಾ ಇದ್ದಾರೆ. ಹಾಸ್ಟೆಲ್ಗೆ ಭೇಟಿ ಕೊಟ್ಟಿದ್ದಾರೆ. 6ರಿಂದ 10ನೇ ತರಗತಿಯನ್ನ ಓದ್ತಾ ಇರುವಂಥ ವಿದ್ಯಾರ್ಥಿನಿಯರು ಈ ಒಂದು ವಿದ್ಯಾನಿಲಯದಲ್ಲಿ ಇದ್ದಾರೆ ಸದ್ಯಕ್ಕೆ. ಎಷ್ಟನೇ ಕ್ಲಾಸ್ ಇದ್ದಮ್ಮ? ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಹೊಸಮನಿ ಸಂಪರ್ಕದಲ್ಲಿದ್ದಾರೆ. ದುರ್ಗಪ್ಪ ಹೊಸಮನಿ, ನಿಜಕ್ಕೂ ಕೂಡ ಕೇಳೋಕೆ ಇದು ಆಶ್ಚರ್ಯಕರವಾಗಿದೆ. ಒಬ್ಬ ವಿದ್ಯಾರ್ಥಿನಿಗೇನಾದರೂ ಹಾಗಿದ್ರೆ ದಟ್ಸ್ ಫೈನ್, ಏನೋ ಅವರಿಗೆ ಆ ರೀತಿಯಾಗಿ ಹೆದರ್ಕೊಂಡಿರ್ಬೋದು ಅಂತ ಹೇಳ್ಬೋದಾಗಿತ್ತು. ಬಟ್ ಹಾಸ್ಟೆಲ್ನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಈ ರೀತಿ ಆಗುತ್ತೆ ಅಂದರೆ ಏನು ಕಾರಣ? ಈ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು? ಅರುಣ್, ಈ ಒಂದು ಘಟನೆ ಏನಿದೆ ಚಿಟಗುಪ್ಪ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ವಸತಿ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ಏನು ಗೋಡೆಯ ಮೇಲೆ ವಿಚಿತ್ರ ಆಕೃತಿಯನ್ನ ನೋಡಿರ್ತಕ್ಕಂಥ ವಿದ್ಯಾರ್ಥಿನಿ ಏಕಾಏಕಿ ಚೀರಾಟವನ್ನ ಮಾಡಿದ್ದಾಳೆ. ಅದರಿಂದ ಆ ಇದು ವಿದ್ಯಾರ್ಥಿನಿಯ ಚೀರಾಟದಿಂದಾಗಿ ಏನು ಅಲ್ಲಿರ್ತಕ್ಕ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರು ಕೂಡ ಭಯಭೀತರಗೊಂಡಿರ್ತಕ್ಕಂಥದ್ದು. ವಿದ್ಯಾರ್ಥಿನಿಯರು ಹೇಳುವ ಪ್ರಕಾರ ರಾತ್ರಿ ವೇಳೆ ಮಲಗಿದಂತ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರಿಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತೇವೆ ಅಂತೆ. ಅಂದ್ರೆ ನಾನು ಸಾಯ್ಬೇಕು ಅನ್ನೋ ಒಂದು ಕನಸುಗಳು ಬೀಳ್ತಾವೆ ಅನ್ನೋ ಒಂದು ಮಾತನ್ನ ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಾರೆ. ಮತ್ತೆ ಅಳುತ್ತಾ ಕೂಡ ಹಾಸ್ಟೆಲ್ನಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಮತ್ತೆ ಅಲ್ಲಿನ ಸ್ಥಳೀಯರು ಕೂಡ ಏನು ಹಾಸ್ಟೆಲ್ನಿಂದ ವಿದ್ಯಾರ್ಥಿಗಳು ಯಾವಾಗ ರಾತ್ರಿ ವೇಳೆ ಏನು ಹಾಸ್ಟೆಲ್ನಿಂದ ವಿದ್ಯಾರ್ಥಿನಿಯರು ಬರ್ತಾರೆ, ಹಾಸ್ಟೆಲ್ ವಿದ್ಯಾರ್ಥಿ ಬಂದಾಗ ಸ್ಥಳೀಯರು ಕೂಡ ಏನಾಯ್ತೋ ಏನೋ ಅನ್ನೋ ಒಂದು ನಿಟ್ಟಿನಲ್ಲಿ ಹಾಸ್ಟೆಲ್ಗೆ ದೌಡಾಯಿಸಿ ವಿದ್ಯಾರ್ಥಿನಿಯರಿಗೆ ಧೈರ್ಯ ಹೇಳುವಂತ ಕೆಲಸ ಮಾಡ್ರಿ. ಏನು ನಿನ್ನೆ ರಾತ್ರಿ 8ರಿಂದ ಸುಮಾರು 9 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಗೋಡೆಯ ಮೇಲೆ ನಿಗೂಢವಾದಂತ ಒಂದು ಆಕೃತಿಯನ್ನ ವಿದ್ಯಾರ್ಥಿನಿಯ ನೋಡಿದಳಂತೆ. ಇದು ಒಬ್ಬ ವಿದ್ಯಾರ್ಥಿಯ ಸಮಸ್ಯೆ ಅಲ್ಲ, ವಿದ್ಯಾರ್ಥಿನಿಯ ಸಮಸ್ಯೆ ಅಲ್ಲ. ಅಲ್ಲಿ ಇರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಒಬ್ರಾದ್ಮೇಲೆ ಒಬ್ಬರಿಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತೇವೆ ಅಂತೆ. ಚೀರಾಡೋದು, ಏನೇನೋ ಮಾತನಾಡುವುದು, ಈ ತರ ಎಲ್ಲ ವಿದ್ಯಾರ್ಥಿನಿಯರು ಮಾಡ್ತಾ ಇದ್ದಾರಂತೆ. ಹೀಗಾಗಿ ಒಂದ್ ರೀತಿ ಅಲ್ಲಿ ಹಾಸ್ಟೆಲ್ನ ಇರ್ತಕ್ಕಂಥ ವಿದ್ಯಾರ್ಥಿನಿಯರು ಕೂಡ ಭಯಭೀತರಾಗಿ ಏನ್ ಮಾಡ್ಬೇಕು ಅಂತ ಕೂಡ ದೋಚ್ತಾ ಇಲ್ಲ. ಏನು ವಿಷಯ ತಿಳಿತಂತೆ ಏನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ನಿನ್ನೆ ರಾತ್ರಿಯೇ ಏನು ಆ ಒಂದು ಹಾಸ್ಟೆಲ್ಗೆ ದೌಡಾಯಿಸಿ ವಿದ್ಯಾರ್ಥಿಗಳ ಒಂದು ಸಮಸ್ಯೆಯನ್ನ ಕೇಳಿರ್ತಕ್ಕಂಥದ್ದು. ಮತ್ತೆ ತಡರಾತ್ರಿವರೆಗೂ ಕೂಡ ಅದೇ ಹಾಸ್ಟೆಲ್ನಲ್ಲಿ ಇದ್ಕೊಂಡು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೆ ಏನು ಬೀದರ್ನ ಒಂದು ವಿಶೇಷ ಅಕ್ಕಪಡೆ ಕೂಡ ಆ ಟೀಮ್ ಕೂಡ ಅಲ್ಲಿ ಒಂದು ಏನೋ ಹಾಸ್ಟೆಲ್ಗೆ ಭೇಟಿ ನೀಡಿತ್ತು ಅಂತ ಮಾಹಿತಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ನಮ್ಗೆ ಸಮಾಜ ಕಲ್ಯಾಣಾಧಿಕಾರಿಗಳು ಹೇಳ್ತಾ ಇರೋ ಪ್ರಕಾರ ಯಾವುದೇ ರೀತಿ ಏನೋ ಒಂದು ಗೋಡೆ ಮೇಲೆ ವಿಚಿತ್ರ ಆದಂತಹ ಒಂದು ಆಕೃತಿಯನ್ನ ವಿದ್ಯಾರ್ಥಿನಿ ನೋಡಿ ಭಯಭೀತಗೊಂಡಿದ್ದಾಳೆ. ಹೀಗಾಗಿ ಭಯಪಟ್ಟಿದ್ದಾರೆ. ಆ ರೀತಿ ಯಾವುದೇ ಸಮಸ್ಯೆಗಳಿಲ್ಲ ಅಂತಂದು ಹೇಳಿದ್ದಾರೆ. ಮತ್ತೆ ಪಾಲಕರಿಗೂ ಕೂಡ ಅಧಿಕಾರಿಗಳು ಗಮನಕ್ಕೆ ತರೋದು ಮತ್ತೆ ಅವ್ರನ್ನ ಕರೆಸಿ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಅರುಣ್, ಓಕೆ ದುರ್ಗಪ್ಪ, ಇದ್ರ ಜೊತೆಗೆ ಈ ಸಮಸ್ಯೆ ಯಾವಾಗಿಂದ ಆರಂಭ ಆಗಿರುವಂಥದ್ದು? ಯಾಕಂದ್ರೆ ಎಸ್ಪೆಷಲಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಆಗಿರೋದ್ರಿಂದ ಏನಾದರೂ ಕಿಡಿಗೇಡಿಗಳ ಕೃತ್ಯ ಏನಾದರೂ ಇರಬಹುದಾ? ಈ ರೀತಿಯಾಗಿ ಬೆದರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಬೇಕಂತಲೇ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆ ಬಗ್ಗೆ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ? ಅರುಣ, ಈ ಬಗ್ಗೆನ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದಾಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಏನು 40 ವರ್ಷಗಳ ಹಳೆಯದಾದಂಥ ಬಿಲ್ಡಿಂಗು, ಅಲ್ಲಿ ಯಾವುದೇ ರೀತಿಯ ಇಂಥ ಘಟನೆಗಳು ನಡೆದಿರಲಿಲ್ಲ. ಇದೇ ಮೊದಲ ಬಾರಿಗೆ ಇಂಥ ಘಟನೆಗಳು ನಡೆದಿರ್ತಕ್ಕಂಥದ್ದು. ಮತ್ತೆ ವಿದ್ಯಾರ್ಥಿನಿಗಳಿಗೆ ಈ ಏನಾದರೂ ಆ ರೀತಿ ಮನೆಯಲ್ಲಿದ್ದಾಗ ಸಮಸ್ಯೆಗಳು ಇದ್ವಾ, ಈ ರೀತಿ ಏನಾದರೂ ವಿಚಿತ್ರವಾಗಿ ಆಡ್ತಿದ್ರ ನಡೆದುಕೊಳ್ತಿದ್ರ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ ಅಧಿಕಾರಿಗಳು ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಆದ್ರೆ ಆ ಒಂದು ವಿಚಿತ್ರ ಒಂದು ಆಕೃತಿ ಏನಿದೆ ವಿದ್ಯಾರ್ಥಿಗಳನ್ನ ಕರೀತಾ ಇದೆ ಅನ್ನೋ ಒಂದು ಮಾಹಿತಿಯನ್ನ ಅಧಿಕಾರಿಗಳು ಹೇಳ್ತಾ ಇರೋದು. ಇದರಿಂದಾಗಿ ವಿದ್ಯಾರ್ಥಿಗಳು
ಭಯಭೀತರಾಗಿರ್ತಕ್ಕಂಥ. ಯಾಕಂದ್ರೆ ರಾತ್ರಿ ಅದರಲ್ಲೂ ಕೂಡ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿನಿಗಳು ಅಲ್ಲಿ ಏನು ಇರ್ತಕ್ಕಂಥ ಹಾಸ್ಟೆಲ್ನಲ್ಲಿ ಏನು ಭದ್ರತಾ ಸಿಬ್ಬಂದಿ ಅದು ಕೂಡ ಮಹಿಳೆಯರು ಇರ್ತಾರೆ. ಇಂಥ ಒಂದು ಹಾಸ್ಟೆಲ್ನಲ್ಲಿ ಸಹಜವಾಗಿ ಏನು ವಿದ್ಯಾರ್ಥಿನಿಯರಿಗೆ ಭಯ ಉದ್ಭವಿಸೋದು ಸಾಮಾನ್ಯ ಅಂತಾನೆ ಹೇಳ್ಬೋದು. ಹೀಗಾಗಿ ಅಧಿಕಾರಿಗಳು ಕೂಡ ಇದೊಂದು ಯಾಕೆ ವಿದ್ಯಾರ್ಥಿಗಳು ಈ ತರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕೂಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಮತ್ತೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ಕಂಡುಕೊಳ್ಳಿಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ದುರ್ಗಪ್ಪ ಡೀಟೇಲ್ಸ್ಗೆ.